ಹೌದು, ಈ ವಿಚಾರ ಕೇಳಿದ್ರೆ ನಟಿ ಅನುಪಮ ಅವರ ಅಭಿಮಾನಿಗಳಿಗೆ ಬಹಳನೇ ಬೇಸರ ಖಂಡಿತವಾಗಿಯೂ ಕೂಡ ಆಗುತ್ತೆ. ಅನುಪಮ ಅವರು ಎಲ್ರಿಗೂ ಕೂಡ ಗೊತ್ತು, ಸೂಪರ್ ಆಗಿ ಆಂಕರಿಂಗ್ ಮಾಡ್ತಾರೆ, ಸೂಪರ್ ಆಗಿ ನಟನೆ ಮಾಡ್ತಾರೆ. ಇಷ್ಟು ವರ್ಷಗಳ ಕಾಲ ರಂಚಿದ್ರು, ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದ್ರು. ಬಿಗ್ ಬಾಸ್ ಬಳಿಕ ಒಳ್ಳೊಳ್ಳೆ ಆಫರ್ಗಳು ಕೂಡ ಸಿಗುತ್ತೆ. ಬ್ಯಾಕ್ ಟು ಬ್ಯಾಕ್ ಆಂಕರಿಂಗ್ ಅನ್ನ ಸಹ ಮಾಡ್ತಾ ಇದ್ರು. ಹಲವಾರು ಶೋಗಳನ್ನ ನಿರೂಪಣೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡುವಂತ ಒಂದು ಅದ್ಭುತ ಆಂಕರ್, ಜೊತೆಗೆ ನಟಿ ಸಹ ಅವರು ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಈಗ ಅನುಪಮ ಅವರು ಒಂದು ವಿಚಾರವನ್ನ ತಮ್ಮ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊಳ್ತಾರೆ. ಅದುವೇ ನಿರೂಪಣೆಗೆ ಇದೀಗ ಬ್ರೇಕ್, ಅಂದ್ರೆ ನಿರೂಪಣೆಗೆ ಈಗ ವಿದಾಯವನ್ನ ಹೇಳ್ತಾ ಇದ್ದಾರೆ. ಬ್ರೇಕ್ ಅನ್ನೋದಕ್ಕಿಂತ ಕಂಪ್ಲೀಟ್ ವಿದಾಯವನ್ನ ಹೇಳ್ತಾ ಇದ್ದಾರೆ. ವಿಚಾರವನ್ನು ಸಹ ಮುಂದಿಟ್ಟಿದ್ದಾರೆ. ಇದರಿಂದಾಗಿ ಫ್ಯಾನ್ಸ್ ಗಳಿಗೆ ಬಹಳಷ್ಟು ಬೇಸರ ತರಿಸಿದೆ. ಹೌದು, ಈ ವಿಚಾರವನ್ನ ತುಂಬಾ ದಿವಸಗಳಿಂದ ಹೇಳ್ಬೇಕು ಅಂತ ಕೂಡ ತಿಳಿಸಿದ್ರೆ, ಜೊತೆಗೆ ಈಗ ವಿದಾಯ ಹೇಳ್ತಿರುವಂತದನ್ನ ಅಫಿಷಿಯಲ್ ಆಗಿ ಕ್ಲಾರಿಟಿಯನ್ನು ಕೊಡುವ ಮೂಲಕ ನಾನು ಇನ್ನು ಮೇಲೆ ನಿರೂಪಣೆಯನ್ನ ಮಾಡೋದಿಲ್ಲ ಅಂತ ಕೂಡ ತಿಳಿಸ್ತಾರೆ. ಒಂದು ಕಡೆ ಫ್ಯಾನ್ಸ್ ಗಳಿಗೆ ಬೇಸರ ಆದ್ರೆ, ಇನ್ನೊಂದು ಕಡೆ ಅವರ ಕುಟುಂಬದವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ. ಹಾಗಾದ್ರೆ ಮುಂದೆ ಅನುಪಮ ಅವರು ಯಾವ ಒಂದು ರೀತಿಯಲ್ಲಿ ಕಾಣಿಸ್ಕೊತಾರೆ, ಯೂಟ್ಯೂಬ್ ಚಾನಲ್ ಮೂಲಕ ಮುಂದುವರಿಯುತ್ತಾರ, ಮೇಕಪ್ ವಿಡಿಯೋಸ್ ಆಗಿರಬಹುದು, ಈ ರೀತಿ ಫ್ಯಾಷನ್ ರಿಲೇಟೆಡ್ ಸ್ಟೈಲಿಶ್ ವಿಡಿಯೋಸ್ ಗಳನ್ನ ಏನಾದ್ರು ಮಾಡ್ತಾ ಹೋಗ್ತಾರ, ಇನ್ನು ಮುಂದೆ ಟಿವಿಲಿ ಕಾಣಿಸೋದಿಲ್ವಾ ಅನ್ನುವಂತ ಒಂದು ಕ್ವಶನ್ ಈಗ ಎಲ್ಲರಲ್ಲೂ ಸಹ ಮೂಡ್ತಿರುವುದಂತೂ ಸಹಜ. ಆದ್ರೆ ಇದು ಬೇಸರದಲ್ಲಿಯೇ ಅನುಪಮ ಅವರು ಹೇಳ್ತಾ ಇದ್ದಾರೆ ಅಂತಾನೆ ಇಲ್ಲಿ ಗೊತ್ತಾಗ್ತಾ ಇದೆ. ಏನಕ್ಕೆ ಈ ರೀತಿಯ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಂಡ್ರು ಅದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಬಟ್ ನಿರೂಪಣೆಗೆ ವಿದಾಯವನ್ನ ಅನುಪಮ ಹೇಳ್ತಿರೋದಂತೂ ನಿಜ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನಂತೂ. ಇದೊಂದು ಅನಿರೀಕ್ಷಿತ ಒಂದು ದೊಡ್ಡ ಫ್ಯಾನ್ಸ್ ಗಳಿಗೆ ಒಂದು ಶಾಕಿಂಗ್ ಆಗತ್ತ ಅಂತಾನೆ ಹೇಳ್ಬೋದು. ಅನುಪಮ ಅವರ ಕುಟುಂಬಸ್ಥರಿಗೂ ಕೂಡ ಅಷ್ಟೇನೆ ಈ ರೀತಿ ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ಅನುಪಮ ತೆಗೆದುಕೊಂಡು ಬಿಟ್ಟಿದ್ದಾರಲ್ಲ ಅಂತ. ಅನುಪಮ ಅವ್ರಿಗೂ ಕೂಡ ಅಫ್ಕೋರ್ಸ್, ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದು, ಅವರ ಜೊತೆ ಎಕ್ಸ್ಪೀರಿಯನ್ಸ್, ಅವ್ರಿಗೂ ಕೂಡ ಖಂಡಿತ ಬೇಸರ ಇರುತ್ತೆ ಈ ರೀತಿ ಕಠಿಣ ನಿರ್ಧಾರ ತೆಗೆದುಕೊಳ್ತಿರೋದಕ್ಕೆ. ಬಟ್ ಬೇರೆ ವಿಧಿ ಇಲ್ಲ, ಅವ್ರು ಇದನ್ನ ಮಾಡ್ಲೇಬೇಕು. ವಿದಾಯ ಅನೌನ್ಸ್ ಮಾಡಿದ್ದಾರೆ. ಇನ್ಮೇಲೆ ನಿರೂಪಣೆಯನ್ನ ಮಾಡೋದಿಲ್ವಂತೆ ಅನುಪಮ ಗೌಡ ಅವರು.